ಲೆಕ್ಕ ಇದ್ರೇನೆ ಲಕ್ಷ್ಮಿ ಬರೋದು. ನಮ್ಗೆ ಏನಂದ್ರೆ ಮರ್ಯಾದೆ ಇರಲ್ಲ ದೇವ್ರ ಬಗ್ಗೆ. ನಾವು ಲಕ್ಷ್ಮಿ ಬಾರಮ್ಮ ಅಂತ ಪೂಜೆ ಮಾಡ್ತೀವಿ ಅಷ್ಟೇ. ಬಟ್ ಲಕ್ಷ್ಮಿ ಬರ್ಬೇಕು ಅಂತಂದ್ರೆ ಚೆನ್ನಾಗಿ ನೋಡ್ಕೊಬೇಕು. ಇವಾಗ ಹುಡ್ಗಿನ್ ಚೆನ್ನಾಗಿ ನೋಡ್ಕೊಂಡ್ರೆ ತಾನೇ ಮದ್ವೆ ಆಗೋದು. ಹೌದು, ಇಂಪ್ರೆಸ್ ಮಾಡ್ಲಿಲ್ವಾ ಅವರು ಮದ್ವೆ ಆಗೋರ್ಗು? ಸೊ ಅದೇ ತರ. ಸೊ ಆ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಅಟ್ ದ ಸೇಮ್ ಟೈಮ್ ನೆಕ್ಸ್ಟು ಈ ವರ್ಷಕ್ಕಿಂತ ನಾನು ನೆಕ್ಸ್ಟ್ ವರ್ಷ ಯಾವ ರೀತಿಯಾಗಿ ಬೆಟರ್ ಆಗಿರಬೇಕು, ನಂದು ಸ್ಕಿಲ್ಸ್ ಏನಾದರೂ ಡೆವಲಪ್ ಆಗಿರಬೇಕಾ, ನಂದು ಇವಾಗ ಫಾರ್ ಎಕ್ಸಾಂಪಲ್ ನನಗೆ ದುಡ್ಡು ಬರಬೇಕು ಅಂತಂದರೆ ಮೇಲ್ಗಡೆಯಿಂದ ಅಂತೂ ಉದ್ರಲ್ಲ, ನಾವೇ ಸಂಪಾದನೆ ಮಾಡ್ಬೇಕು ಅದನ್ನು. ಸೊ ಸಂಪಾದನೆ ಮಾಡಬೇಕು ಅಂತಂದರೆ ಇವಾಗ ನಂದು ಏನೋ ನಾನು ಮಾಡ್ತಾ ಇದ್ದೀನಿ ಕೆಲಸ, ಇವಾಗ ನಾನು ಬೇರೆ ಏನೋ ಸಾಫ್ಟ್ವೇರ್ ಇಂಜಿನಿಯರೋ ಪೊಲೀಸೋ ಇನ್ನೊಂದು ಏನೋ ಆಗಿರ್ಬೋದು, ಆ ಕೆಲಸದಲ್ಲಿ ನಾನು ಇನ್ನೂ ಏನು ಎಕ್ಸ್ಟ್ರಾ ಬೆಟರ್ ಮಾಡಿದ್ರೆ ನಾನು ಆ ಒಂದು ಪೊಸಿಷನ್ಗೆ ಹೋಗೋಕ್ಕಾಗುತ್ತೆ, ಅಥವಾ ನಾನು ಆ ಒಂದು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಇದು ನಮ್ಮ ಮೇಲೆ ನಾವು ವರ್ಕ್ ಮಾಡ್ಕೊಬೇಕು. ನಾನೇ ಚೇಂಜ್ ಆಗದೆ ಇದ್ದರೆ ನನ್ನ ಲೈಫ್ ಚೇಂಜ್ ಆಗಲ್ಲ.